ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೀಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ. ಇವತ್ತು ನನ್ನ ಮಗಳದು 2 ಮಂತದ್ದು ಫೋಟೋಶೂಟ್ ಮಾಡೋಣ ಮನೆಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಇದು 2 ಮಂತಲ್ಲಿ ಅವಳು ಆ್ಯಕ್ಚುಲಿ 2 ಮಂತ್ ಮೇಲೆ 5 ಡೇಸ್ ಆಗಿದೆ. ಆಗ ಮಾಡೋದಕ್ಕಾಗಿರಲಿಲ್ಲ. ಇವಾಗ ಅಂದರೆ ಅವಾಗ ಸ್ವಲ್ಪ ಬ್ಯುಸಿ ಇದ್ದೆ, ಆಗ್ತಾ ಇರಲಿಲ್ಲ. ಇವಾಗ ನನ್ನ ಫ್ರೆಂಡ್ ಬರ್ತಾಳೆ, ಅವಳು ನಾನು ಸೇರ್ಕೊಂಡಿಬ್ರು ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀವಿ. ಅಯ್ಯೋ, ಏನಾಗೈತೆ ಬಂಗಾರಿ? ಕವರು ಸೈಡಲ್ಲಿ ಅಂಟ್ಕೊಂಡ್ಬಿಟ್ಟೈತಾ? ತಾವ ಅಂಟ್ಕೊಂಡೈತಾ ಕವರ್ ಅಂಟ್ಕೊಂಡೈತಾ? ಟವಲ್ಲು ಕವರ್ ಅಂಟ್ಕೊಬಿಟ್ಟೈತಾ? ಇದಕ್ಕೇನು ಮಾಡ್ಬೇಕು ಹೇಳಿ ಇವಾಗ? ಕವರ್ ಅಲ್ಲ ಅದು. ಏನಾಯ್ತು ಈಗ? ಏನಾಗ್ದೆ ನೀನು? ಏನು ಆಗ್ದಿರ ಸರಿ ಹೋಗ್ಬಿಡ್ತಾ? ನೀರು ಹಾಕ್ತೆ ಅದಕ್ಕೆ. ಆಗಿಂದ ನನ್ನ ಫ್ರೆಂಡ್ ಬರ್ತೀನಿ ಅನ್ನೋದ್ರಲ್ಲೇ ಅವಳೆ ಇನ್ನೂ ಬರಲೇ ಇಲ್ಲ. ಏನಪ್ಪ ಮಾಡೋದು? ಅವಳು ತುಂಬ ಚೆನ್ನಾಗಿ ಐಡಿಯಾಸ್ ಕೊಡ್ತಾಳೆ, ನನಗಿಂತ ತಲೆ ಚೆನ್ನಾಗಿ ಓಡಿಸ್ತಾಳೆ. ಆದರೆ ಇನ್ನೂ ಬರಲೇ ಇಲ್ಲ. 12 ಗಂಟೆಗೆ ಫೋನ್ ಹಾಕ್ತೆ, ಅವಳು ದಾರಿನೇ ಕಾಯ್ತಾ ಇದ್ದೀನಿ, ಇನ್ನೂ ಬರಲಿಲ್ಲ. 12 ಗಂಟೆಯಿಂದ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬರ್ತೀನಿ ಅಂದ್ಲು, ಇನ್ನೂ ಬರಲಿಲ್ಲ. ಈಗಾಗಲೇ 3 ಗಂಟೆ ಆಯಿತು. ಈ ಮಕ್ಕಳು ಆಟ ಆಡ್ತಾವ್ರೆ. ಚಾನು ಎಲ್ಲೋಗಿದೆ? ಚಾನು ಬಾಯ್ಲಿ, ಏನು ತಗೊಂಡೋಗ್ತಿದ್ಯಾ? ಹಾಂ, ಆಟ ಆಡ್ತಾ ಇದೆಯಾ? ಹಾಂ, ಈ ಆಟಕ್ಕೆ ಏನು ಹೆಸರಿಟ್ಟಿದ್ಯಾ? ಎಲ್ಲ ಆಟಕ್ಕೂ ಒಂದೊಂದು ಹೆಸರಿಡ್ತೀಯಲ್ಲ, ಏನು ಹೆಸರಿಟ್ಟಿದ್ಯಾ ಚಾನು? ಎಲ್ಲಿ ನಿಮ್ಮ ಕುಮುದ? ಎಲ್ಲೋ ಕುಮುದ ಆಂಟಿ? ಎಂಥದ್ದು ಮುರಿದಾಕಿಲ್ಲ. ಎಲ್ಲಿ ಮುರಿದೋಗಿದೆ? ಹಂಗಲ್ಲ ಮಾಡೋದು, ಇರು, ನೀಟಾಗಿ ಹೇಳ್ಕೊಡು. ಹೆಂಗೆ ಚಾನು? ನೀಟಾಗಿ ಅದನ್ನು ಪ್ರೆಸ್ ಮಾಡು. ಚಾನು, ಇಲ್ಲಿ ಸೈಡಲ್ಲಿ ಇಟ್ಕೊಂಡು ಪ್ರೆಸ್ ಮಾಡು. ಹಾಂ, ಅದನ್ನು ಪ್ರೆಸ್ ಮಾಡು. ಹಾಂ, ಒಳಗೆ ತಳ್ಳು, ಹಂಗೆ ತಳ್ಳು. ವೆರಿ ಗುಡ್. ಸರಿ ಹೋಯ್ತಾ ಈಗ? ಸ್ವಲ್ಪ ಸರಿ ಹೋಯ್ತು. ಅವನಿಗೂ ಕೊಡು, ಅವನು ಆಟ ಆಡಲಿ. ಬರ್ತಾ ಇಲ್ವಾ? ಹಾಂ, ಎಲ್ಲಿ ಚೆಲ್ಲಬೇಕು? ಎಲ್ಲಿ ತೆಗಿಬೇಕು? ನಿಧಾನ, ಕೈ ಹುಷಾರು. ಇವಾಗ ಇಲ್ಲೆಲ್ಲ ಹಾಕ್ಬಿಟ್ಟು ಏನು ಮಾಡ್ತೀಯಾ? ಹಾಕ್ಬಿಟ್ಟು ಹಾಂ, ದಬಾಕ್ಬಿಟ್ಟು ಎತ್ತು ಬಿಡ್ತೀಯಾ? ಅವರಿಬ್ರು ಸ್ಕೂಲ್ಗೆ ಹೋಗಿ ಬಂದಿದ್ದಾರೆ. ಇವನಿಗೆ ಸ್ಕೂಲ್ ಇನ್ನೂ ಓಪನ್ ಆಗಿಲ್ಲ. ಓಪನ್ ಆದ್ಮೇಲೆ ಚಾನು, ನೀನು ಎಲ್ಲಿ ಹೋಗ್ತೀಯಾ? ಸ್ಕೂಲಿಗೆ ಹೋಗ್ತೀಯಾ? ಯಾವ ಸ್ಕೂಲ್ಗೆ ಹೋಗ್ತೀಯಾ? ನಿಮ್ಗೆ ಓಪನ್ ಆಗಿಲ್ವಾ? ಹಾಂ, ರೀಲ್ಸ್ ಮಾಡ್ತೀಯಾ? ಸ್ಕೂಲ್ಗೆ ಹೋಗ್ಬಿಟ್ಟು ರೀಲ್ಸ್. ಹಾಂ, ಯಾವುದು? ಅದ ಯಾವುದೋ ನನಗೆ ನೆನಪೇ ಇಲ್ಲ. ಏನೋ ಹೇಳ್ತೀನಂತೆ, ಆದರೆ ನೆನಪೇ ಆಗ್ತಾ ಇಲ್ಲ. ನೀನು ಹನಿ ಇನ್ನೂ ಸ್ಕೂಲ್ ಓಪನ್ ಆಗಿಲ್ವಾ ನಿಂಗೆ? ಯಾಕೆ? ಓ, ಬುಕ್ಸು ಫೀಸ್ ಕಟ್ಟಿದ್ಮೇಲೆ ಓಪನ್ನಾ ನಿಮಗೆ? ಕೆಂಚ, ನಿಮಗೆ ಓಪನ್ನಾ? ವಾವ್. ಚಾನು, ನೀನು ನಾಳೆ ಯಾವ ಸ್ಕೂಲ್ಗೆ ಹೋಗ್ತೀಯಾ? ಹಾಂ, ಇಲ್ಲಿ ನೋಡಿ, ಇಲ್ಲಿ ಯಾವ ಸ್ಕೂಲ್ಗೆ ಹೋಗ್ತೀಯಾ? ಕಿಡ್ಸಿಗೆ ಹೋಗ್ತೀಯಾ? ವೆರಿ ಗುಡ್. ನನ್ನ ಮಗ ಕಿಡ್ಸ್ ಸ್ಕೂಲಿಗೆ ಹೋಗ್ತಾನಂತೆ, ಆದರೆ ಯಾವ ಸ್ಕೂಲ್ ಅಂತ ನೇಮ್ ಗೊತ್ತಿಲ್ಲ ಅವನಿಗೆ. ಆಟ ಆಡು, ಕಿತ್ತಾಡಬಾರ್ದು ಯಾರೂ, ಆಯಿತಾ? ಸೈಲೆಂಟಾಗಿ ಆಟ ಆಡಬೇಕು, ಓಕೆನಾ? ಕುಮುದ ಅವಾಗಿಂದ ಬರೋದ್ರಲ್ಲೇ ಅವಳೆ ಆಚೆಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾನೇ ಇದ್ದೀನಿ, ಇನ್ನೂ ಬಂದೇ ಇಲ್ಲ. ಏನು ಬೆಳಗ್ಗೆಯಿಂದ ನ್ಯೂಸ್ ನೋಡ್ತಾನೇ ಇದ್ದೀರಾ? ಈಗ ಹತ್ರ ಏನು ಸಿದ್ದರಾಮಯ್ಯಂದಂತೆ?
ರಾಜೀನಾಮೆ ಕೊಟ್ಟವ್ರೆ ನೋಡ್ತಾ ನ್ಯೂಸ್. ಅಯ್ಯೋ ಪಾಪ ಅನಿಸ್ತಾಯ್ತಾ ನಿಮಗೆಲ್ಲ? ಹಂಗೆಲ್ಲ ಏನಿಲ್ಲ, ಮತ್ತೆ ನೋಡ್ತಾ ನ್ಯೂಸು, ಬ್ರೇಕಿಂಗ್ ನ್ಯೂಸ್ ಅಲ್ವಾ. ಬ್ರೇಕಿಂಗ್ ನ್ಯೂಸ್. ಅಜ್ಜಿ ನಿನಗೇನು ಅನಿಸ್ತೈತೆ ಅಜ್ಜಿ? ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟವ್ರಲ್ಲ, ಇವ್ರು ಮಾಡ್ತಾರಾ? ಇವ್ನು ಮಾಡಲ್ಲ, ಇವ್ನು ಡಿ ಕೆ ಹೋಯ್ತಾನೆ, ಸಿದ್ದರಾಮಯ್ಯನೇ ಬರ್ತಾನೆ, ಅವನಿಗೆ ಹಾಕೋದು, ಇವ್ನಿಗೆ ಹಾಕಲ್ಲ ಬಿಡು. ಆದರೆ ಇದು ಎಲ್ಲರೂ ಅಂದರೆ ಎಲ್ಲ ತುಂಬಾ ಆಸೆ ಇಟ್ಕೊಂಡಿದ್ರಲ್ಲ, ಇವ್ರು ಅದನ್ನ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಅನ್ನ ಅಕ್ಕಿ ಕೊಟ್ಟವನೆ, 2,000 ಕೊಟ್ಟವನೆ, ಅದು ಅರ್ಧ ಸಂಸಾರ ನಡೀತಾ ಇತ್ತು. ಇವ್ನು ಹಿಂಗೆ ಮಾಡಿದ್ರೆ ಇನ್ನೇನು ಹಾಕ್ತಾರೆ, ಅವ್ನು ಏನು ಹಾಕಲ್ಲ. ಅದು ಜನ ಸೋಲಿಸ್ತಾರೆ ಅಷ್ಟೇ. ಏನು ಹಂಗೆಲ್ಲ ಆಗಲ್ಲ ಅಂತೀರಾ? ಜನ ಓಟ್ ಹಾಕೋದು ಹಾಕ್ತಾರಲ್ವಾ? ಹಾಕಲ್ಲ, ಹಾಕಲ್ಲ. ಒಳಗಡೆ ಹೋಗಿಸ್ತಾರೆ, ಹಾಕಲ್ಲ. ಎಲ್ಲ ಹಾಕ್ತಾರೆ? ಸಿದ್ದರಾಮಯ್ಯಂಗೆ ಹಾಕ್ತಿದ್ದವ್ರು, ನಾವು ಹಾಕ್ತಿದ್ದೆ, ಎಲ್ಲರೂ ಹಾಕ್ತಿದ್ವಿ. ನಿಂಗೆ 2,000 ಅಂದ್ರೆ ಗೋತಾ. ಪಾಪ ನಮ್ಮ ಅಜ್ಜಿಗೆಲ್ಲ ಟೆನ್ಷನ್ ಆಗೋಗ್ಬಿಟ್ಟೈತೆ. ಟೆನ್ಷನ್ ಅಲ್ಲ, ಅವ್ನು ಎಷ್ಟು ಸಪೋರ್ಟ್ ಮಾಡ್ತಿದ್ದ. ಫ್ರೀ ಬಸ್ಸು, ಆಮೇಲೆ 2,000, ಒಂದು ಸಂಸಾರ, ಒಂದು 15 ದಿವಸಕ್ಕಾಲ ಏನಕ್ಕಾಲ ಸಂಸಾರ ಮಾಡಿವಿನ. ವಯಸ್ಸಾಗಿರೋರು ಏನು ಮಾಡ್ತಾರೆ? ಹೌದು ಹೌದು, ಕರೆಕ್ಟ್. ಕೋಲು ಹಿಡ್ಕೊಂಡು ಓಡಾಡೋರು, ಜೀವನ ಮಾಡಿರೋರು ಏನು ಮಾಡ್ತಾರೆ? ಇವರು ಮಾಡ್ತಾರೆ ಬಾ, ಅವ್ರು ಹೇಳಿದ್ದನ್ನ ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಮಾಡ್ಕೊಂಡೋದ್ರೆ ಅವ್ನು ಗೆದಿತಾನೆ. ಅವ್ನು ಮಾಡಲಿಲ್ಲ, ದುಡ್ಡು ನುಂಗ್ಕೊಂಡು ಕೂತ್ಕೊಂಡ್ರೆ ಗೋತಾ ಹೊಡಿತಾನೆ. ಹಂಗೆಲ್ಲ ಏನೂ ಆಗಲ್ಲ ಬಾರಜಿ, ಎಲ್ಲ ಸರಿ ಹೋಗುತ್ತೆ. ಹಂಗೆಲ್ಲ ಮಾಡಕ್ ಜನ ಬಿಡ್ತಾರ? ಅವನ್ನ ಬಿಡಲ್ಲ. ಸರಿ ಹೋಯ್ತಾನ ಬಾ. ಯಾಕೋ ಏನಾಯ್ತು? ಸುಮ್ನಿರಪ್ಪ, ಅಳ್ಬೇಡ. ಚಾಣು ಸುಮ್ನಿರಪ್ಪ, ಅಳ್ಬೇಡ. ನಿಮ್ಮ ಅಮ್ಮ ಬಂದ್ರೆ ಅಷ್ಟೆ. ಯಾಕೋ ಹೊಡೆದಿದ್ಯಾ? ಹೇಳ್ಕೊಟ್ಟ ಮನ್ವಿತು ಹೊಡಿ ಅಂತ. ಹೌದಾ? ಏನಪ್ಪ? ಆಯ್ತು ಸುಮ್ನಿರು, ಅಳ್ಬೇಡ, ಸುಮ್ನಿರು. ಚಾನು ಹೊಡೆದಾಕ್ಬಿಡ್ತೀನಿ. ಯಾರು ಅವನೇನಾದ್ರು ಹೇಳ್ಕೊಟ್ಟ ಅಂದ್ಬಿಟ್ಟು ನೀನು ಇವ್ನು ಕೊಟ್ಟ. ಸುಮ್ನಿರಪ್ಪ, ನೀವೇ ಹೋಯ್ತು, ಸುಮ್ನಿರಪ್ಪ. ಕಣ್ಣು ಉರಿಸ್ಕೊಳಪ್ಪ. ಏನಂತ? ಈಗ ಅವ್ನು ಹೇಳ್ಕೊಟ್ನಾ ನಿನಗೆ? ಹೇಳ್ಕೊಟ್ಟ ಮನ್ವಿತು? ನೀನು ಯಾಕೆ ಹೇಳ್ಕೊಟ್ಟೆ ಅವನಿಗೆ? ನನ್ನ ಮಗನ ಒಂದೊಂದಲ್ಲ ಕತೆ ಡೈಲಿ ಇದೆ. ಅವ್ರಿಗೊಡಿ ಇವ್ರಿಗೊಡಿ, ಅವ್ನು ಹೇಳ್ಕೊಟ್ಟ ಇವ್ನು ಹೇಳ್ಕೊಟ್ಟ, ಇದೇನೆ. ಈಗ ಅವ್ರ ಅಜ್ಜಿಗೇನಾದ್ರು ಗೊತ್ತಾಯ್ತಂದ್ರೆ ನಮ್ಮ ಕತೆ ಅಷ್ಟೇ. ಬೇಡ ಚಾನು, ಕರ್ಕೊಂಡೋಗು, ಆಟ ಆಡಿಸು. ಕರ್ಕೊಂಡೋಗಪ್ಪ, ಹೋಗು, ಆಟಾಡೋಗಿ. ಆಯ್ತು, ಕರ್ಕೊಂಡೋಗಿ. ಎಲ್ರು ಆಟಾಡಿ, ಎಲ್ಲರೂ ಆಟಾಡಿ. ಅವ್ರ ಅಜ್ಜಿಗೆ ಹೇಳ್ಬಿಡ್ತಾರಂತೆ, ಭಯ ಅಂತೆ. ಆಟಾಡಿ, ಎಲ್ರು ಆಟಾಡಿ. ಇರಜ್ಜಿ ಕಾಫಿ. ಯಾಕೋ? ಕಾಫಿ ಮಾತ್ರ ಕುಡಿದಿರ ಇರೋದಕ್ಕಾಗದೇ ಇಲ್ಲ. ಕಾಫಿ ಬೇಕೇ ಬೇಕು. ಕಾಫಿ ಕುಡಿದು ಬಿಟ್ಟು ಗಮ್ಮಂತಿದೆ. ಇದು ಬಂದು ಅಲಿಮ್ ರಾ ಸೀಡ್ಸ್ ಅಂತ. ಇದನ್ನು ಒಂದು ಗ್ಲಾಸ್ಗೆ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಲಿಮ್ ಸೀಡ್ಸ್ನ. ಓವರ್ ನೈಟ್ ಇದನ್ನು ನೆನೆಸ್ಬಿಟ್ಟು ನೀರಲ್ಲಿ ಏನು ಓವರ್ ನೈಟ್ ನಾವು ನೆನೆಸಿರ್ತೀವೋ ಅದನ್ನು ಹಾದಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬಿಟ್ಟು ಈ ಅಲಿಮ್ ಸೀಡ್ಸ್ನ ಹಾಕಬೇಕು. ಮತ್ತು ಬ್ಯಾಕ್ ಬೋನಿಗೆ, ಡೈಜೆಷನ್ನಿಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇದನ್ನು. ನಾನು ವಾರದಲ್ಲಿ ಒಂದು 3-4 ಸ್ಪೂನ್, ವಾರದಲ್ಲಿ 3-4 ದಿನ ಇದನ್ನು ಕುಡಿತೀನಿ. ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಹಾಕ್ಕೋಬೋದು. ಅದ್ರ ಜೊತೆ ತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು.
ಆ ಸೀಡ್ಸ್ನ ವಾರದಲ್ಲಿ ಒಂದು 3-4 ದಿನ ಕುಡಿದ್ರೆ ಬ್ಯಾಕ್ ಬೋನಿಗೆ, ಡೈಜೆಷನ್ಗೆ ಮತ್ತು ಎನರ್ಜಿ ಬೂಸ್ಟ್ ಆಗುತ್ತೆ. ತುಂಬ ಒಳ್ಳೆಯದು ಅಂತಲೇ ಹೇಳ್ಬಾರ್ದು. ನಾವಷ್ಟೇ ಅಲ್ಲ, ಎಲ್ಲರೂ ಕೆಲ್ಸಕ್ಕೆ ಹೋಗೋರು ಎಲ್ಲರೂ ಅದನ್ನು ತೊಗೊಬೋದು. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ನಾಳೆ ಸಿಗ್ತೀನಿ. ಬಾಯ್.